ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ. ಇಲ್ಲಿ ನಿಮ್ಮ ಒಂದು ಚಾನಲ್ ಯೂಟ್ಯೂಬ್ ಚಾನಲ್ ಮಾಡಿದರೆ 500 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿ ಜೊತೆಗೆ 3000 ಅವರ್ಸ್ ಕಂಪ್ಲೀಟ್ ಆಗಿದ್ದರೆ ಅಥವಾ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿ 4000 ಅವರ್ಸ್ ಕಂಪ್ಲೀಟ್ ಆಗಿದ್ದರೆ ನೀವು ಮಾನಿಟೈಜೇಷನ್ಗೆ ಅಪ್ಲೈ ಮಾಡ್ಬೋದು. ಹಾಗಾದರೆ ನೀವು ಮಾನಿಟೈಜೇಷನ್ಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಿಮ್ಮ ಒಂದು ಚಾನಲಲ್ಲಿ ಈ ಒಂದು ನಿಯಮಗಳನ್ನು ರೂಲ್ಸ್ಗಳನ್ನು ನೀವು ಫಾಲೋಅಪ್ ಮಾಡಿರಬೇಕಾಗತ್ತೆ. ನೋಡಿ, ಯಾವ ಒಂದು ಟೋಟಲ್ ಆಗಿ 5 ರೂಲ್ಸ್ಗಳಿದ್ದಾವೆ. ಆ ರೂಲ್ಸ್ಗಳನ್ನು ನೀವು ಸೆಟ್ಟಿಂಗ್ಸ್ಗಳನ್ನು ಆನ್ ಮಾಡಿರಬೇಕಾಗತ್ತೆ. ಜೊತೆಗೆ ಈ ಒಂದು ಮೆಸೇಜ್ ನಿಮ್ಮ ಒಂದು ಚಾನಲ್ಗೆ ಬರಬಾರ್ದು. ಯಾವುದೆಲ್ಲ ಇರ್ಬೋದು ನೋಡಿ. ಫಸ್ಟ್ ಆಫ್ ಆಲ್ ನಿಮ್ಗೆ ಹೇಳ್ತೇನೆ, ಯೂಟ್ಯೂಬ್ ಚಾನಲ್ ಮಾನಿಟೈಜೇಷನ್ ಪಾಲಿಸೀಸ್ ಇವತ್ತು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ನೀವು ಈ ಒಂದು 5 ಪಾಯಿಂಟ್ಸ್ಗಳನ್ನು ಕ್ಲಿಕ್ ಮಾಡಿದಾಗ ನೀವು ಮಾನಿಟೈಜೇಷನ್ ಅಪ್ಲೈ ಮಾಡ್ತೀರಾ. ಆಮೇಲೆ ರಿವ್ಯೂಗೆ ಹೋಗ್ತದೆ. ರಿವ್ಯೂಗೆ ಹೋದ್ಮೇಲೆ ನಿಮ್ಮ ಒಂದು ಚಾನಲಲ್ಲಿ ಯಾವ ತಪ್ಪುಗಳನ್ನು ಹುಡುಕ್ತಾರೆ. ಆ ತಪ್ಪುಗಳಿದ್ದರೆ ನಿಮ್ಮ ಒಂದು ಚಾನಲ್ ಮಾನಿಟೈಜೇಷನ್ ಆಗೋದಿಲ್ಲ. ಹಾಗಾದರೆ ಮೊದಲು ನಿಮಗೆ ಹೇಳಿಕೊಡೋದೇನಪ್ಪ ಅಂದರೆ ಯಾವ ಸೆಟ್ಟಿಂಗ್ಸ್ಗಳನ್ನು ಮಾಡಿರಬೇಕು ನೀವು ಮಾನಿಟೈಜೇಷನ್ಗೆ ಅಪ್ಲೈ ಕೊಡೋಕ್ಕಿಂತ ಮುಂಚೆ. ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಯಾವುದೇ ರೀತಿ ಪಾರ್ಟ್ನರ್ ಪ್ರೋಗ್ರಾಮ್ ಅಂದರೆ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮಿಂದ ನಿಮಗೆ ಯಾವುದೇ ರೀತಿ ನಿಮಗೆ ಕಾಪಿ ರೈಟ್ಸ್ ಬರೆದಿರಬಾರ್ದು. ಅಂದರೆ ನಿಮ್ಮ ಒಂದು ಚಾನಲ್ ನೀವು ಕ್ರಿಯೇಟ್ ಮಾಡಿರ್ತೀರಲ್ವ, ನೀವೆಲ್ಲ ವಿಡಿಯೋಸ್ಗಳನ್ನು ಹಾಕಿರ್ತೀರ, 4000 ಅವರ್ಸ್ ಆಗುವವರೆಗೂ ಒಳಗಡೆ ಮುಂಚೆ ನಿಮಗೆ ಯಾವುದೇ ಒಂದು ಕಾಪಿ ರೈಟ್ ಕೂಡ ನಿಮ್ಮ ಒಂದು ಚಾನಲ್ಗೆ ಬರಬಾರ್ದು. ಬಂದಿದ್ದರೆ ನೀವು ಏನಾದರೂ ಅಪ್ಲೈ ಮಾಡಿದಾಗ ನಿಮ್ಮ ಒಂದು ಚಾನಲ್ ಏನಾಗುತ್ತೆ, ನಿಮ್ಮ ಚಾನಲ್ ಮಾನಿಟೈಜೇಷನ್ಗೆ ಅಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ ಮತ್ತು ಮಾನಿಟೈಜೇಷನ್ ಕೂಡ ಆಗೋದಿಲ್ಲ. ಒಂದನೇ ನಿಯಮ ಇದು. ಎರಡನೇ ನಿಯಮ ಏನಪ್ಪ ಅಂದರೆ ಕಮ್ಯುನಿಟಿ ಗೈಡ್ನೆಸ್ ಆ್ಯಂಡ್ ಸೆಟ್ಟಿಂಗ್ಸ್ ಆನ್ ಯುವರ್ ಚಾನಲ್. ಅಂದರೆ ಕಮ್ಯುನಿಟಿ ಗೈಡ್ನೆಸ್ ಈ ಒಂದು ಸೆಟ್ಟಿಂಗ್ಸಲ್ಲಿ ನೀವು ಆನ್ ಮಾಡಿರಬೇಕಾಗುತ್ತೆ. ಇದು ಭಾಳ ಇಂಪಾರ್ಟೆಂಟ್. ಇದು ಕಸ್ಟಮೈಸ್ ಚಾನಲಲ್ಲಿ ಬರ್ತದೆ. ಕ್ರೋಮಲ್ಲಿ ನಿಮ್ಮ ಚಾನಲನ್ನು ಓಪನ್ ಮಾಡಿದಾಗ ಈ ಒಂದು ಚಾನಲನ್ನು ಏನು ಮಾಡಬೇಕು, ನೀವು ಈ ಒಂದು ಸೆಟ್ಟಿಂಗ್ ಕಮ್ಯುನಿಟಿ ಗೈಡ್ನೆಸ್ ಸ್ಟ್ರೈಕ್ಸ್ ಅನ್ನೋದು ಇರುತ್ತಲ್ವ, ಅದನ್ನು ಆನ್ ಮಾಡಿರಬೇಕು. ಇದು ಭಾಳ ಇಂಪಾರ್ಟೆಂಟ್. ನೆಕ್ಸ್ಟ್ ಮೂರನೇ ಸೆಟ್ಟಿಂಗ್ಸ್ ಏನಪ್ಪ ಅಂದರೆ ಮೇಕ್ಸ್ ಯುವರ್ ದಟ್ ಅಂದರೆ 2 ಸ್ಟೆಪ್ ವೆರಿಫಿಕೇಷನ್ ಮಾಡಿರಬೇಕು. ಅಂದರೆ ಇದು ಕೂಡ ಸೇಮ್ ಟು ಸೇಮ್ ಕ್ರೋಮಲ್ಲೇ ನಿಮ್ಮ ಒಂದು ಚಾನಲನ್ನು ಓಪನ್ ಮಾಡಿದಾಗ ಅಲ್ಲಿ ಏನಾಗ್ತದಪ್ಪ ಅಂದರೆ ಈಸಿಯಾಗಿ ಒಂದು ಕೆಳಗಡೆ ಸೆಟ್ಟಿಂಗ್ಸ್ ಅಂತ ಒಂದು ಐಕಾನ್ ಇರುತ್ತೆ, ಅದರ ಮೇಲೆ ಆನ್ ಮಾಡಿದಾಗ ಅದರಲ್ಲಿ ನೀವು ಏನು ಮಾಡಿರಬೇಕಾಗುತ್ತೆ, 2 ಸ್ಟೆಪ್ ವೆರಿಫಿಕೇಷನ್ ಅನ್ನೋ ಒಂದು ಆಪ್ಷನ್ ನೀವು ಆನ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಜಿಮೇಲಲ್ಲಾದರೂ ಹೋಗಿ ನೀವು ಆನ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟು 4ನೇ ಸ್ಟೆಪ್ ಏನಪ್ಪ ಅಂದರೆ ಅಡ್ವಾನ್ಸ್ಡ್ ಫೀಚರ್ಸ್. ಅಂದರೆ ಇದು ತುಂಬ ಭಾಳ ಇಂಪಾರ್ಟೆಂಟ್. ಅಡ್ವಾನ್ಸ್ಡ್ ಫೀಚರ್ಸ್ ಕೂಡ ನೀವು ಈ ಒಂದು ಸೆಟ್ಟಿಂಗ್ಸನ್ನು ಆನ್ ಮಾಡಿರಬೇಕು. ನೆಕ್ಸ್ಟ್ ಎಡಿಷನ್ಸ್ ಫಾರ್ ಯೂಟ್ಯೂಬ್ ಅಕೌಂಟ್ ಕೂಡ ಏನು ಮಾಡಿರಬೇಕು, ಲಿಂಕ್ ಯುವರ್ ಚಾನಲ್ ಟು ಬಿ ರೆಡಿ ದ ಸೆಟ್. ಅಂದರೆ ಈ ಒಂದು ಮಾನಿಟೈಜೇಷನ್ಗೆ ನೀವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಿಮ್ಮ ಒಂದು ಎಡಿಷನ್ಸ್ ಫಾರ್ ಯೂಟ್ಯೂಬ್ ಅಕೌಂಟನ್ನು ಕ್ರಿಯೇಟ್ ಮಾಡಿರಬೇಕಾಗುತ್ತೆ. ಕ್ರಿಯೇಟ್ ಮಾಡಿಕೊಂಡು ಆಮೇಲೆ ನೀವೇನು ಮಾಡಬೇಕು, ಯೂಟ್ಯೂಬ್ ಚಾನಲನ್ನು ನಿಮ್ಮ ಒಂದು ಚಾನಲನ್ನು ಮಾನಿಟೈಜೇಷನ್ಗೆ ಅಪ್ಲೈ ಮಾಡಬೇಕು. ಹಾಗಾದರೆ ನೀವು ಇವು ಎಲ್ಲವೂ ಕೂಡ ಕರೆಕ್ಟ್ ಮಾಡಿದ್ದೀರಾ, ಚಾನಲ್ ಅಡ್ಡಿ ಇಲ್ಲ, ನೀವು 4000 ಅವರ್ಸ್ ಆಗಿದೆ ಆ್ಯಂಡ್ 1000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ಅಥವಾ 5000 ಸಬ್ಸ್ಕ್ರೈಬರ್, 3000 ಸಬ್ಸ್ಕ್ರೈಬರ್, 3000 ಅವರ್ಸ್ ಆಗಿದೆ ಅಂತ ತಿಳ್ಕೊಳ್ಳಿ. ನಿಮ್ಮ ಒಂದು ಚಾನಲನ್ನು ರಿವ್ಯೂ ಕಳಿಸಿದ್ದೀರಾ. ಈ ಯೂಟ್ಯೂಬ್ ಕಮ್ಯುನಿಟಿ ರಿವ್ಯೂ ಕಳಿಸಿದ ಮೇಲೆ ಏನೆಲ್ಲ ನಿಮ್ಮ ಒಂದು ಚಾನಲನ್ನು ಹೇಗೆ ಚೆಕ್ ಮಾಡುತ್ತೆ, ಯಾವ ಒಂದು ನಿಯಮಗಳನ್ನು ಚೆಕ್ ಮಾಡ್ತದೆ, ತಪ್ಪುಗಳನ್ನು ಹೇಗೆ ಕಂಡುಹಿಡಿತದೆ, ಯಾವ ತಪ್ಪುಗಳನ್ನು ಮಾಡಬಾರ್ದು ನಿಮ್ಮ ಒಂದು ಚಾನಲನ್ನು ಇವತ್ತು ಹೇಳ್ತಾ ಹೋಗ್ತಾನೆ. ನೋಡಿ, ಫಸ್ಟ್ ಒನ್ ರೂಲ್ಸ್ ಏನಪ್ಪ ಅಂದರೆ ಮೇನ್ ಥೀಮ್ ಅಪ್ಪ ಅಂದರೆ ನಿಮ್ಮ ಒಂದು ಚಾನಲ್ ಆ ಚಾನಲ್ ಯಾವ ವಿಷಯದ ಬಗ್ಗೆ ಕಂಟೆಂಟ್ ಇದೆ, ಆ ಕಂಟೆಂಟಿಗೆ ಸಂಬಂಧಪಟ್ಟ ಹಾಗೆ ಒರಿಜಿನಲ್ ವಿಡಿಯೋಗಳನ್ನು ನೀವು ಹಾಕಬೇಕು. ಯಾವುದೇ ರೀತಿ ನೀವು ಮಿಕ್ಸ್ ಇರುವಂಥ ವಿಡಿಯೋಸ್ಗಳನ್ನು ಹಾಕಿರ್ಬಾರ್ದು. ಒಮ್ಮೆ ಒಂದು ಮೋಟಿವೇಶನ್ ಮಾಡೋದು, ಒಮ್ಮೆ ಟೆಕ್ ವಿಡಿಯೋಸ್ಗಳನ್ನು ಹಾಕೋದು, ಒಮ್ಮೆ ಕಾಮಿಡಿಗಳನ್ನು ಹಾಕೋದು, ಈ ರೀತಿ ಹಾಕಿದರೆ ನಿಮ್ದು ಯಾವತ್ತಿಗೂ ಕೂಡ ನಿಮ್ಮ ಒಂದು ಚಾನಲ್ ಮಾನಿಟೈಜೇಷನ್ ಆಗೋದಿಲ್ಲ. ಇದು ಮಾತ್ರ ಫಿಕ್ಸ್. ಇದು ಮೊದಲನೇ ರೂಲ್ಸ್. ಎರಡನೇ ರೂಲ್ಸ್ ಮೋಸ್ಟ್ ವ್ಯೂಡ್ ವಿಡಿಯೋಸ್. ಅಂದರೆ ಇಲ್ಲಿ ಏನು ಮಾಡ್ತಾರಪ್ಪ ಅಂದರೆ, ನೀವು ಚಾನಲನ್ನು ಮಾನಿಟೈಜೇಷನ್ಗೆ ಅಪ್ಲೈ ಮಾಡಿರ್ತೀರ, ರಿವ್ಯೂ ಕಳಿಸಿರ್ತೀರ. ರಿವ್ಯೂದಲ್ಲಿ ಏನು ನೋಡ್ತಾರಪ್ಪ ಅಂದರೆ ನಿಮ್ಮ ಚಾನಲಲ್ಲಿ ಯಾವ ಒಂದು ವಿಡಿಯೋ ಅತಿ ಹೆಚ್ಚು ಅವರ್ಸ್ ವ್ಯೂಸ್ ಆಗಿ ನಿಮ್ಮ ಒಂದು ಮಾನಿಟೈಜೇಷನ್ಗೆ 4000 ಅವರ್ಸ್ ಆಗಿರುತ್ತೆ ನೋಡಿ, ಆ ವಿಡಿಯೋವನ್ನೇ ಚೆಕ್ ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ, ಆ ವಿಡಿಯೋ ಯಾವತ್ತಿಗೂ ಕೂಡ ಯಾವುದೇ ರೀತಿಯೂ ಕೂಡ ಇನ್ನೂ ಕಾಪಿ ರೈಟ್ಸ್ ಇರಬಾರ್ದು, ಕಾಪಿ ಮಾಡಿರಬಾರ್ದು, ಒರಿಜಿನಲ್ ಕಂಟೆಂಟ್ ಇರಬೇಕು. ಇಡೀ ಎಲ್ಲ ವಿಡಿಯೋಸ್ಗಳು ಇರಬೇಕು, ಬಟ್ ಆ ವಿಡಿಯೋನು ಮೇಯ್ನ್ ನೋಡ್ತಾರೆ. ಓಕೆ, ನೆಕ್ಸ್ಟ್ ಮೂರನೇದು ಏನು ನೋಡ್ತಾರಪ್ಪ ಅಂದರೆ
ನಿಯರೆಸ್ಟ್ ವಿಡಿಯೋಸ್ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ನೀವು ಚಾನಲ್ ಯೂಸ್ ಮಾಡಿಕೊಂಡು 1 ವರ್ಷ ಆಗಿದೆ, ಹಾಗಾದರೆ 6 ತಿಂಗಳು ನೀವು ವಿಡಿಯೋಸೇ ಮಾಡಿರೋದಿಲ್ಲ. 6 ತಿಂಗಳು ಒಂದೇ ವಿಡಿಯೋದಲ್ಲಿ ಅದು 4000 ಅವರ್ಸ್ ಆಗಿದೆ. ಅದು ಅವರ್ಸ್ ಕಂಪ್ಲೀಟ್ ಹಾಕ್ಕೊಂಡು 6 ತಿಂಗಳು ಆದರೂ ಕೂಡ ನೀವು ಯಾವುದೇ ವಿಡಿಯೋಸ್ಗಳನ್ನು ಹಾಕಲಿಲ್ಲ ಅಂದರೂ ನಿಮ್ಮ ಒಂದು ಚಾನಲ್ ಮಾನಿಟೈಸೇಷನ್ ಆಗೋದಿಲ್ಲ. ಇದು ಫಿಕ್ಸ್ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಯಾವುದಪ್ಪ ಅಂದರೆ, ಇನ್ನೊಂದು ರೂಲ್ಸ್ ಏನು ಫಾಲೋಅಪ್ ಮಾಡ್ತಾರಪ್ಪ ಅಂದರೆ, ನೋಡ್ತಾರೆ ನಿಮ್ಮ ಚಾನಲ್ ಅಂದರೆ ಬಿಗ್ಗೆಸ್ಟ್ ಪ್ರಿಪ್ರೇಷನ್ ಆಫ್ ವಾಚ್ ಟೈಮ್ ಅಂದರೆ ನಿಮ್ಮ ಒಂದು ವಿಡಿಯೋದಲ್ಲಿ, ನಿಮ್ಮ ಒಂದು ಚಾನಲಲ್ಲಿ ಯಾವ ಒಂದು ವಿಡಿಯೋ ಅತಿ ಹೆಚ್ಚು ವ್ಯೂಸ್ ಆಗಿದೆ, ಅತಿ ಹೆಚ್ಚು ಅವರ್ಸನ್ನು ಮಾಡ್ಕೊಂಡಿದೆ, ಆ ಒಂದು ವಿಡಿಯೋವನ್ನು ಚೆಕ್ ಮಾಡ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ವಿಡಿಯೋ ಮೆಟಾಡೇಟಾ ಆ್ಯಂಡ್ ಥಿಂಕ್ ತಂಬ್ಲೈನ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಅಂದರೆ ನಿಮ್ಮ ಒಂದು ಚಾನಲಲ್ಲಿರುವಂತಹ ಡಿಸ್ಕ್ರಿಪ್ಷನ್, ನಿಮ್ಮ ಒಂದು ಚಾನಲ್ ವಿಡಿಯೋಸ್ಗೆ ಹಾಕಿರುವಂತಹ ತಂಬ್ಲೈನ್, ವಿಡಿಯೋಸ್ಗೆ ಹಾಕಿರುವಂತಹ ಒಂದು ಟೈಟಲ್, ಇವೆಲ್ಲವುಗಳನ್ನು ಚೆಕ್ ಮಾಡ್ತಾರೆ. ನೀವು ಯಾವುದೇ ಕಾರಣಕ್ಕೂ ಕಾಪಿ ಮಾಡಿ ಹಾಕಬಾರ್ದು, ಓಕೆನಾ. ನೆಕ್ಸ್ಟ್ ಚಾನಲ್ಸ್ ಅಬೌಟ್ ಸೆಕ್ಷನ್, ನಿಮ್ಮ ಚಾನಲ್ ಅಬೌಟ್ ಏನಿರುತ್ತೆ, ನಿಮ್ಮ ಅಬೌಟ್ ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ತಾರೆ. ನಿಮ್ಮ ಪ್ರತಿಯೊಂದು ಚಾನಲನ್ನು ಒಂದು ಸಂಪೂರ್ಣವಾದಂಥ ವಿವರಗಳನ್ನು ಕಲೆಕ್ಟ್ ಹಾಕಿ ಕರೆಕ್ಟ್ ಏನಾದರೂ ಅನಿಸಿದರೆ ನಿಮ್ಮ ಒಂದು ಚಾನಲನ್ನು ಮಾನಿಟೈಸೇಷನ್ ಮಾಡ್ತಾರೆ. ಇಲ್ಲದೇ ಇದ್ದರೆ ಅವರು ಏನು ಮಾಡ್ತಾರೆ, ಡಿಸೇಬಲ್ ಮಾಡ್ತಾರೆ. ಇದು ಮೇನ್ ಇಂಪಾರ್ಟೆಂಟ್. ಇದುಗಳನ್ನು ಯಾವತ್ತೂ ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ಹೇಗಪ್ಪ ಅಂದರೆ ಇದೇ ರೀತಿಯೇ ನೀವು ಹಲವಾರು ಚಾನಲ್ಗಳನ್ನು ಮಾಡ್ಬೋದು. ಬಟ್ ನಾ ಹೇಳಿದಂಥ ಸ್ಟೆಪ್ಸ್ಗಳು ಒಂದು ಏನಾದರೂ ರಾಂಗ್ ಇದ್ದರೆ ನಿಮ್ಮ ಯಾವ ಚಾನಲ್ ಕೂಡ ಏನಾಗೋದಿಲ್ಲ, ಮಾನಿಟೈಸೇಷನ್ ಆಗೋದಿಲ್ಲ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ.